ನಮಸ್ಕಾರ. ಈಗ ಜೂನ್ 30ರಿಂದ 29 ಜುಲೈವರೆಗೂ ನಮ್ಮ ಒಂದು ಕರ್ನಾಟಕ ರಾಜ್ಯದಾದ್ಯಂತ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆ. ನಾವು ಇವತ್ತು ಕೊಲ್ಲೂರು ಇದಕ್ಕೆ ಬಂದಿದ್ವಿ, ಪಟ್ಟಣಕ್ಕೆ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ನಮ್ಮ BLO ಬೂತ್ ಲೆವೆಲ್ ಆಫೀಸರ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಮನೆ ವಿಸಿಟ್ ಮಾಡಿ EF ಅಂದರೆ ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಆ ಒಂದು ನಿಮಿತ್ತಗೋಸ್ಕರ ನಾನು ಇವತ್ತು ಕೊಲ್ಲೂರು ಪಟ್ಟಣಕ್ಕೆ ನಾವು ವಿಸಿಟ್ ಮಾಡಿದ್ವಿ. ನಮ್ಮ ಜೊತೆಗೆ ಚೀಫ್ ಆಫೀಸರು, ಆಮೇಲೆ ನಮ್ಮ BLO ಅವರು, BLO ಸೂಪರ್ವೈಸರ್ಸ್ ಎಲ್ಲ ಇದ್ದೀವಿ. ಸೊ ಇವತ್ತಿನ ದಿನ ಏನಂತಂದರೆ ನಮಗೆ ಒಟ್ಟಿನಲ್ಲಿ ಈ ಎನ್ಯುಮರೇಷನ್ ಫಾರ್ಮ್ಸ್ ಏನಿದ್ದಾವೆ, ಓಕೆ, ಇವೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿ 30 ದಿನಗಳವರೆಗೆ ಮನೆ ವಿಸಿಟ್ ಮಾಡಿ ಅದ್ರ ಜೊತೆಗೆ ಕಲೆಕ್ಟ್ ಮಾಡುವಂಥದ್ದಾಗಬೇಕು. ಇದ್ರ ಬಗ್ಗೆ ನಾವು ಸಾಕಷ್ಟು ಅರಿವು ಮೂಡಿಸಿದ್ದೀವಿ. ಇದ್ರ ಎಲ್ಲ ಮತದಾರ ಏನು ತಿಳ್ಕೊಬೇಕಂತಂದರೆ ತಮ್ಮ ಮನೆಗೆ ಬಂದಾಗ BLO ಅವರು ದಯವಿಟ್ಟು ಅವರಿಗೆ ಸಹಕರಿಸಬೇಕು. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಿಡ್ಕೊಂಡು ಎಲ್ಲ ಏನೇನು ದಾಖಲೆಗಳನ್ನು ಕೇಳ್ತಾರೆ ಅದನ್ನು ಕೊಡುವಂಥದ್ದಾಗಬೇಕು. ಮತ್ತು ಕೆಲವೊಬ್ರು ಹೆದರ್ತಿದ್ದಾರೆ, ಸರ್ ನಮ್ಮ ಹೆಸರಿಲ್ಲ, ಡಿಲೀಟ್ ಆಗಿದೆ ಅಂತೇಳಿ. ಯಾವುದೇ ರೀತಿ ನಿಮ್ಮದು ಆ ಥರ ಏನಾದರೂ ಸಮಸ್ಯೆಗಳಿದ್ದರೆ ದಯವಿಟ್ಟು BLO ಅವ್ರಿಗೆ ಭೇಟಿಯಾಗ್ರಿ, BLO ಸೂಪರ್ವೈಸರ್ಗೆ ಭೇಟಿಯಾಗಿ. ಅಲ್ಲಿ ಏನಾದರೂ ನಿಮಗೆ ಸರಿಯಾಗಿ ಸ್ಪಂದನೆ ಮಾಡ್ತಾರೆ, ಯಾವುದೇ ರೀತಿ ತೊಂದರೆ ಆಗಲ್ಲ. ಬಟ್ ಯಾವ ಹೆಸರು ಬಿಟ್ಟು ಹೋಗೋದ ರೀತಿಯಲ್ಲಿ ನಾವು ಇದನ್ನು ಈ SIR ಕಾರ್ಯವನ್ನು ಮಾಡ್ತಾಯಿದ್ದೀರಿ. ಯಾರೂ ಹೆದರುವ ಅವಶ್ಯಕತೆ ಇಲ್ಲ ಸರ್. ಕೆಲವೊಂದು ಕುಟುಂಬದಲ್ಲಿ 11 ಜನ ಇರ್ತಾರೆ ಸರ್, 5 ಜನ ಅಷ್ಟೇ ಫಾರ್ಮ್ ಇರ್ತದೆ ಸರ್. ಉಳಿಕಿದ್ದು ಯಾವ ಸರ್? ಈ ಫಾರ್ಮ್ ಏನಾಗಿದೆ ಅಂದರೆ ಸ್ವಲ್ಪ ಕಡಿಮೆ ಬಂದಿರೋದ್ರಿಂದ ನಾವು ಆ ಥರ ಕೊಟ್ಟಿದ್ದು. ಬಟ್ ಏನಂದರೆ ಇವತ್ತು ಸಾಯಂಕಾಲವರೆಗೂ ಬರುತ್ತೆ. ನಾಳೆ ಅವರಿಗೆ ಎಲ್ಲ ಯಾರಿಗೆ ಬಂದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಅವರಿಗೆ ನಾವು ಖಂಡಿತ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ವಿದಿನ್ 2 ಡೇಸ್ ಎಲ್ಲನೂ ನಾವು 100% ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ನಮ್ಮ BLO ಅವರು ಕೆಲಸ ಮಾಡ್ತಿದ್ದಾರೆ. ಸೊ ನಮ್ಮ ತಾಲೂಕು ಆಡಳಿತದಿಂದ ಅವ್ರಿಗೆ ಸಪೋರ್ಟ್ ಇದೆ. ನಮ್ಮ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವು ಕೊಲ್ಲೂರು ಪಟ್ಟಣಕ್ಕೆ ಬಂದಿದ್ವಿ, ನಮ್ಮ ಮುಖ್ಯಾಧಿಕಾರಿಗಳು ಬಹಳಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತದಾರರಿಗೆ ಇಷ್ಟೇ, ಈಗಾಗಲೇ ಹೇಳಿದೆ ತಮಗೆ, ತಮ್ಮ ಮನೆಗೆ ಬಂದಾಗ ದಯವಿಟ್ಟು ಯಾರು ನಮ್ಮ ಟೀಚರ್ಸ್ ಬರ್ತಾರೆ ದಯವಿಟ್ಟು ಅವರು ಗೌರವದಿಂದ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಅವರು ಒಂದು ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ ತುಂಬಿ ಕೊಡುವಂಥ ವ್ಯವಸ್ಥೆ ಬೇಗ ಆಗಲಿ. ಅದ್ರ ಜೊತೆಗೆ ಏನೇನು ದಾಖಲೆಗಳನ್ನು ಕೇಳ್ತಾರೆ, ಫೋಟೋ ಕೇಳ್ತಾರೆ, ಅದನ್ನು ಕೊಡುವಂಥದ್ದಾಗಬೇಕು. ಯಾವುದೇ ಕಾರಣಕ್ಕೂ ಅವ್ರ ಜೊತೆಗೆ ಒಂದು ಕಲಹ ಆಗಬಾರ್ದು. ಯಾಕಂದರೆ ಎಲ್ಲರೂ ಹೆದರ್ತಾರೆ. ಬಟ್ಟು ನಾವು ಹೇಳೋದು ಇಷ್ಟೇ, ಟೀಚರ್ಸು ಗೌರವದಿಂದ ಬಂದಿರ್ತಾರೆ, ಗೌರವಪೂರ್ವಕವಾಗಿ ಅವರನ್ನು ಏನು ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡ್ಕೊಳ್ಳಿ, ವಾಪಸ್ ಏನು ಕೇಳ್ತಾರೆ ತೊಗೋವಂಥದ್ದು ವ್ಯವಸ್ಥೆ ಆಗಬೇಕು. ಯಾಕಂದರೆ ಮಕ್ಕಳ ನಮ್ಮದು ಶಿಕ್ಷಣದ ಮುಖ್ಯ, ಇಲ್ಲಿ ಈ ಕೆಲಸನೂ ಮುಖ್ಯ. ಶಿಕ್ಷಣಕ್ಕೆ ನಾವು ಹೊರತುಪಡಿಸಿದ ಕೆಲಸ ಮಾಡಿಸ್ತಾ ಇಲ್ಲ. ಅದ್ರ ಸಲುವಾಗಿ ದಯವಿಟ್ಟು ಇದನ್ನು ತಿಳ್ಕೋಬೇಕು, ಎಲ್ಲರೂ ತಿಳ್ಕೋಬೇಕು. ಬೆಳಗ್ಗೆ ಬಂದರೆ ಬೆಳಗ್ಗೆ, ಸಾಯಂಕಾಲ ಬಂದರೆ ಸಾಯಂಕಾಲ, ದಯವಿಟ್ಟು ಎಲ್ಲ ಏನು ಫಾರ್ಮ್ಗಳನ್ನು ಕೊಡ್ತಾರೆ ವಾಪಸ್ ಬೇಗ ಕೊಡುವಂಥದ್ದಾಗಬೇಕು ಸರ್. ಅದೇ ರೀತಿ BLO ಕೂಡ ತಾವೇನು ಹೇಳಿ ಇಷ್ಟಪಡ್ತೀರಿ ಸರ್? BLOಗಳಿಗೆ ನೋಡಿ, ಈಗಾಗಲೇ ನಾನು ಹೇಳಿದೆ ಏನಂತಂದರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈ ಕೆಲಸಗಳನ್ನು ಎಲ್ಲರೂ ಹೇಳ್ತಾಯಿದ್ರು, ಸರ್ ನಮಗೆ ಏನೋ ಬೆಳಗ್ಗೆ ಹೋದರೆ ತೊಂದರೆ ಆಗುತ್ತೆ, ಸಾಯಂಕಾಲ ಹೋದರೆ ತೊಂದರೆ ಆಗುತ್ತೆ. ಬಟ್ಟು ನಮ್ಮ BLO ಸೂಪರ್ವೈಸರ್ಸು ಅವರಿಗೆ ನೇರವಾಗಿ ಸಹಾಯ ಮಾಡ್ತಾ ಇರೋದರಿಂದ, ಮತ್ತು BLOಗಳು ಬಹಳಷ್ಟು ಆ್ಯಕ್ಟಿವಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಆಲ್ಮೋಸ್ಟಲ್ಲೆಲ್ಲ ನಮಗೆಲ್ಲ ಹೆಂಗಿದೆ, GP ಟೀಚರ್ಸು ಅಥವಾ ಬೇರೆ ಏನೋ ಹೆಂಗೆ ಟೀಚರ್ಸ್ ಇರೋದರಿಂದ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರೇ ನಮ್ಗೆ ಹೇಳುವಂಗೆ ಇದ್ದಾರೆ. ಅಂದರೆ ಏನೋ ಅಷ್ಟು ಟ್ಯಾಲೆಂಟಾಗಿ ಕೆಲಸ ಮಾಡೋದ್ರಿಂದ ನಾವು ಅವ್ರಿಗೇನು ಹೇಳ್ತಾ ಇಲ್ಲ, ಅವ್ರು ಕೆಲಸ ಮಾಡೇ ಮಾಡ್ತಾರಂತ ನಮಗೊಂದು ಇದಿದೆ, ನಂಬಿಕೆ ಇದೆ.